ನಿಲ್ಲು. ಯಾಕನ್ನ ಕಿರಿಸ್ತಾ ಇದೆಯಾ? ಏನಾಯ್ತು? ನೀನು ಏನು ಮಾಡುತ್ತಿರುವೆ? ಯಾಕಣ್ಣ, ನನ್ನಿಂದ ನಿನಗೇನು ತೊಂದರೆ ಆಯ್ತಾ? ತೊಂದರೆ ಅಲ್ಲ, ನನ್ನ ಮರಿ ಯಾವುದೇನು ಮಣ್ಣು ಬಾಲು ಮಾಡುತ್ತಿರುವೆ. ಅಂತ ತಪ್ಪು ನಾನೇನು ಮಾಡಿರುವೆ? ನನ್ನ ಇನ್ನು ಏನು ಮಾಡಬೇಕೆಂದಿರುವೆ? ನೀನು ನಟಿಸುವ ನಾಟಕವನ್ನೆಲ್ಲ ನಾ ಬಲ್ಲೆ. ಬಂದಾಗಿನಿಂದ ಒಂದು ದಿನ ಮನೆಯಲ್ಲಿ ಇರುವುದಿಲ್ಲ. ಆ ಕೊಲೆಗಳಿಗೆ ಗೌಡ ಪ್ರತಾಪನೊಂದಿಗೆ ನಿನ್ನದೇನು ಕೆಲಸ? ಓಹೋ, ಇದಾ ವಿಷಯ? ನೋಡೋಣ, ನಾನು ಗೌಡನನ್ನು ಮನ್ಸಾರೆ ಪ್ರೀತಿ ಮಾಡ್ತಾ ಇದ್ದೇನೆ. ಅವನನ್ನೇ ಮದುವೆ ಆಗ್ಬೇಕು ಅಂತ ನಿರ್ಧಾರ ಸಹ ಮಾಡಿದ್ದೇನೆ. ತೂ ಪಾಪಿ, ಹೇಳಲಿಕ್ಕೆ ನಾಚಿಕೆಯಾಗುವುದಿಲ್ಲವೇ ನಿನ್ನ ಜನ್ಮಕ್ಕೆ? ನಾಚಿಕೆ? ಅಣ್ಣ, ನಾನು ಒಂದು ಹೆಣ್ಣು, ನನಗೂ ಕೂಡ ಸ್ವಾತಂತ್ರ್ಯವಿದೆ. ಹೀಗಿರುವಾಗ ನಾನು ಬೇರೊಬ್ಬ ಹುಡುಗನನ್ನು ಪ್ರೀತಿ ಮಾಡ್ತೀನಿ, ಇಲ್ಲ ಮದುವೆ ಆದ್ರೂ ಆಗ್ತೀನಿ. ಅದನ್ನು ಕೇಳುವ ಹಕ್ಕು ನಿಮಗಿಲ್ಲ. ಸಿಕ್ಕಂದಿನಿಂದ ತಪ್ಪಲಿ ಆದ ನಿನ್ನನ್ನು ಕಣ್ಣಲ್ಲಿ ಕಣ್ಣಿಟ್ಟು ಬೆಳೆಸಿ ಸಸಿಯಾಗಿದ್ದ ನಿನ್ನನ್ನು ಮರವಾಗುವಂತೆ ಮಾಡಿದ ನನಗೆ ಹೇಳುವ ಹಕ್ಕಿಲ್ಲವೆಂದು ಹೇಳುವೆಯಾ? ನಿನ್ನನ್ನು ಜೀವಂತ ಸುಟ್ಟು ಬಿಡುವೆ. ಮರ್ಯಾದೆಯಿಂದ ನಾ ಹೇಳಿದಂತೆ ಕೇಳು. ನೋಡೋಣ, ಇದೊಂದು ಸಾರಿ ನನ್ನ ಪ್ರೀತಿಗೆ ಒಪ್ಕೋ. ಯಾಕಂದ್ರೆ ಅವನನ್ನ ಕೊಂದೇ ಹಾಕ್ಲಿ, ನನ್ನ ಜೀವನ ಸಂಚಯ ಮಾಡ್ಲಿ, ನಾನು ಮಾತ್ರ ಅವನನ್ನೇ ಮದ್ವೆ ಆಗ್ಬೇಕು ಅಂತ ನಿರ್ಧಾರ ಮಾಡಿದರೆ ಅಷ್ಟೇ. ಅರ್ಧ ಪಾಲಿರುವುದು ಸತ್ಯ, ಆದರೆ ನಿನ್ನ ಮನಸ್ಸಿಗೆ ಬಂದವರನ್ನು ಮದುವೆಯಾಗುವುದಕ್ಕಲ್ಲ. ನನ್ನ ಮಾತು ಕೇಳಿ ಆ ಗೌಡನನ್ನು ಬಿಟ್ಟು ಬೇರೆ ಯಾರನ್ನಾದರೂ ಮದುವೆಯಾಗು. ಅವರಿಂದ ನೀನು ಖಂಡಿತವಾಗಿ ಚೆನ್ನಾಗಿರುವೆ. ಇಲ್ಲದಿದ್ದರೆ ನನ್ನ ಮಾತು ಮೀರಿ ಆ ಗೌಡನನ್ನು ಮದುವೆಯಾದರೆ ಅವರ ಕೈಯಿಂದ ಪ್ರಾಣ ಬಿಡುವುದು ಖಂಡಿತ. ಅವರನ್ನ ಪ್ರಾಣ ತೆಗೆದು ಹಾಕಿದ್ರು ನನಗೆ ಚಿಂತೆ ಇಲ್ಲಣ್ಣ. ನಾನು ಮಾತ್ರ ಆ ಗೌಡನನ್ನೇ ಮದ್ವೆ ಆಗ್ತೀನಿ. ಈಗಲಾದ್ರೂ ಅರ್ಥವಾಯ್ತಾ ನಿಮಗೆ? ಇದೇ ನನ್ನ ನಿರ್ಧಾರ. ಬರೀ ಯಾವುದೇನು ಹೇಳಿದರೆ ನೀನು ಕೇಳುವುದಿಲ್ಲ. ಆದರೆ ಈ ಆಸ್ತಿಯಲ್ಲಿ ನಿನಗೆ ಒಂದು ಬಿಡಿ ಗಾಸು ಸಿಗಲಾರದು. ಅದೇಗೆ ಸಿಗಲಾರದು? ನಾನು ನೋಡ್ತೀನಿ. ನೀನು ನನ್ನ ಮಾತಿನಂತೆ ನಡೆದರೆ ಈ ನನ್ನ ಐಶ್ವರ್ಯವನ್ನೆಲ್ಲ ಕೊಡುತ್ತೇನೆ. ನನ್ನ ಮಾತು ಮೀರಿ ಆ ಗೌಡನನ್ನು ಮದುವೆಯಾದರೆ ನಿನಗೆ ಅಣ್ಣ ಒಂದು ತಾಟುಗಳು ಭಿಕ್ಷೆ ಬೇಡಿ ತಿನ್ನುತ್ತೇನೆ ಎಂದರು ಕೊಡುವುದಿಲ್ಲ. ಅದಕ್ಕೆ ಸ್ವಲ್ಪ ವಿಚಾರ ಮಾಡಿ ಮುಂದೆ ಹೆಜ್ಜೆ. ಗೌಡನನ್ನೇ ಮದುವೆ ಆಗೋದು ನನ್ನ ಕೊನೆ ನಿರ್ಧಾರ. ನೀವು ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಅಷ್ಟೇ. ಹಾಗಾದರೆ ನಿಲ್ಲು ರಂಜನಿ, ನಿನ್ನ ಕೊನೆಯ ತೀರ್ಪು ತಿಳಿಸು. ನೋಡೋಣ, ಈಗ ನೀನ್ ನಿಂತಿರುವುದು ಈ ಆಸ್ತಿ ಈ ಮನೆಯೆಲ್ಲ ನನ್ನದೇ. ಸುಮ್ಮನೆ ಬಾಯಿ ಮುಚ್ಕೊಂಡು ಮನೆ ಬಿಟ್ಟು ಹೊರಟೋಗು ಇಲ್ಲಿಂದ. ಅದೇ ನಿನ್ನ ಕೊನೆಯ ತೀರ್ಮಾನವಾದರೆ ಈ ಮನೆಯಿಂದ ಹೊರದಾಟು. ಹೋಗ್ತೀನಿ ಪ್ರೇಮರಾಜ್, ಹೋಗ್ತೀನಿ. ಇಂದಿಲ್ಲ ನಾಳೆ ಆದ್ರೆ ನೀನೇ ಈ ಆಸ್ತಿನ ತಂದು ರಂಜನಿ ತೆಗೆದುಕೋ ಅನ್ಬೇಕು. ಆ ರೀತಿ ಮಾಡದೆ ಹೋದ್ರೆ ನನ್ನ ಹೆಸರು ರಂಜನಿನೇ ಅಲ್ಲ. ಬರ್ತೀನಿ. ನೀನು ಒಮ್ಮೆ ಈ ಮನೆಯ ಹೊಸ್ತಿಲನ್ನು ದಾಟಿ ಹೋದರೆ ಮತ್ತೆ ಮರಳಿ ಬರುವ ಹಾಗಿಲ್ಲ. ಸ್ವಲ್ಪ ವಿಚಾರ ಮಾಡಿ ಮುಂದೆ ಹೆಜ್ಜೆ ಇಡು. ನನ್ನದು ಒಂದೇ ಮಾತು, ಒಂದೇ ಛಲ. ಬರ್ತೀನಿ. ಬಾಯ್. ಹೋಗು 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 ಹೋಗು. ಪ್ರೇಮದ ಹುಚ್ಚು ಹಿಡಿದ ಹುಚ್ಚಿಯೇ ಹೋಗು. ನಿನಗೆ ತಂಗಿ ಯಾದರೂ ಅನ್ನಬಾರದ ಮಾತೆನ್ನುವೆ. ನೀನು ಸೂಳಿಗಿಂತಲೂ ಕೇವಲ ಆಗಿ ಆ ದುಷ್ಟರು ಮಾಡಿದ ಪಾಪದಲ್ಲಿ ಪಾಲುಗಾರ್ತಿಯಾಗಿ ಅವರಿಂದಲೇ ಮರಣವನ್ನಪ್ಪುವುದು ಖಂಡಿತ. ನಾನೇನು ಮಾಡಲಿ? ತಂಗಿ ಎಂಬ ಮಮತೆಯಿಂದ ಹೇಳಿದರೆ ಅದು ನಿನ್ನ ಕರ್ಮ. ಅನುಭವಿಸು. ಆ ಗೌಡ ಪ್ರತಾಪರು ಇವರ ತಲೆ ಕೆಡಿಸಿ ಬಿಟ್ಟಿದ್ದಾರೆ. ಮುಂದೆ ಇವಳ ಗತಿ ಆ ದೇವರೇ ಬಲ್ಲ.
ಕುಮಾರ ಕುಮಾರ ಕುಮಾರ, ಏನು ಯೋಚಿಸುತ್ತಿರುವಿ? ಯಾಕೆ ಇನ್ನೂ ನಿನ್ನ ಮನಸ್ಸು ಕಲ್ಲಾಗಿದೆಯೇ? ನಿನ್ನನ್ನು ನಂಬಿ ಬದುಕುತ್ತಿದ್ದರೂ ಒಂದು ಹೆಣ್ಣಿಗೆ ಆಶ್ರಯ ಕೊಟ್ಟು ಸಾಕಿಸಲುವಷ್ಟು ಶಕ್ತಿ ನಿನಗಿಲ್ಲವೇ? ಹುಚ್ಚ, ನೀನೊಬ್ಬ ಹುಚ್ಚ. ಗೌಡನಿಂದ ಏಟು ತಿಂದು ಸೇಡು ಸೇರಿಸಿಕೊಳ್ಳಬೇಕೆಂದರೆ, ಆ ಗೌಡನ ದಬ್ಬಾಳಿಕೆಯನ್ನು ಅಡಗಿಸಬೇಕೆಂದರೆ ನೀನು ದೀಪಾಳನ್ನು ಪ್ರೀತಿಸು. ಹೇ, ಯಾರು ನೀನು? ಎಲ್ಲಿರುವೆ? ಎದುರಿಗೆ ಬಂದು ಮುಖ ತೋರಿಸಿ ಮಾತನಾಡು. ನಾನ್ಯಾರೆಂಬುದನ್ನು ಕೇಳಿ ನೀನೇನು ಮಾಡುವಿ? ಮೊದಲು ದೀಪಾಳ ಪ್ರೀತಿಸು. ಅವಳ ಪ್ರೀತಿಯಿಂದ ನನಗೇನಾಗಬೇಕಾಗಿದೆ? ಅವಳೆಂದೋ ಸತ್ತು ಹೋದಳು ನನ್ನ ಪಾಲಿಗೆ. ಅವಳನ್ನು ಪ್ರೀತಿಸಿದರೆ ನಿನ್ನ ಆಸ್ತಿ ಮತ್ತೆ ನಿನ್ನದಾಗುತ್ತದೆ, ಅವನ ಸೊಕ್ಕು ಮಣ್ಣು ಪಾಲಾಗುತ್ತದೆ. ನಂತರ ನಿನ್ನ ತಂದೆಯನ್ನು ಕೊಲೆ ಮಾಡಿದ ರಾಕ್ಷಸರನ್ನು ಸಂಹರಿಸಿ ಸೇಡು ಸಾಧಿಸಿದ ಸಿಂಹ ಆಗಬಹುದು. ನೀನು ಈ ಊರಿಗೆ ಕಾಲಿಟ್ಟದಕ್ಕೂ ಸಾರ್ಥಕವಾಗಿ ಊರಿಗೆ ಕಾಲಿಟ್ಟ ಹುಲಿಯಾಗಿ ಬಂದು ದುಷ್ಟರನ್ನು ಸಂಹಾರ ಮಾಡಿದ ಪಾಪಣ್ಣನ ಮಗ ಊರಿಗೆ ಕಾಲಿಟ್ಟ ಹುಲಿ ಎಂದು ಕೀರ್ತಿ ಬರುವುದು. ಹೌದು, ನೀನು ಹೇಳುವುದು ಸತ್ಯ. ನಾನು ದೀಪಾಳನ್ನು ಪ್ರೀತಿಸಲೇಬೇಕು. ನನ್ನ ಆಸ್ತಿಯನ್ನು ನಾನು ಮರಳಿ ಪಡೆಯಲೇಬೇಕು. ತನ್ನ ಪ್ರಾಣಕ್ಕಿಂತ ಹೆಚ್ಚೆಂದು ತಿಳಿದ ದೀಪಾ ನನ್ನನ್ನು ಕಾಪಾಡಿದವಳು. ಅಂದಿದ್ದರೂ ಅವಳೇ ನನ್ನ ಸತಿ, ಅವಳೇ ನನ್ನ ಬಾಳಿನ ದೇವತೆ. ಮೋಸಗಾರ, ನೀನು ದೀಪಾನ ಮದುವೆ ಆಗುತ್ತೀಯಾ? ಅವಳೇ ನಿನ್ನ ಸತಿ, ಅವಳೇ ನಿನ್ನ ಬಾಳಿನ ದೇವತೆ ಎಂದು ಹೇಳುವ ನೀಚ. ನಿನ್ನ ತಂದೆಗಿಂತಲೂ ನಿನಗೆ ನಿನ್ನ ಆಸ್ತಿಯ ಮುಖ್ಯ ಅಲ್ಲವೇ? ಕುಮಾರ, ನೀ ನಂಬುತ್ತಿರುವ ಹೆಣ್ಣು ವಿಷವಂಶದ ಹೆಣ್ಣು, ಅದು ನಾಗರ ಜಾತಿಯ ಹೆಣ್ಣು. ಅವಳನ್ನು ನಂಬಬೇಡ. ನಿನ್ನ ಹೆತ್ತಪ್ಪನ ಆತ್ಮವನ್ನು ಆಹುತಿ ತೆಗೆದುಕೊಂಡವನ ತಂಗಿಯನ್ನು ಮದುವೆಯಾಗುತ್ತೀಯಾ? ನೀನೊಬ್ಬ ಕಠೋರ ಕಟುಕ. ಹೆತ್ತಪ್ಪನ ಕೊಲೆ ಮಾಡಿದವನನ್ನು ಕೊಲೆ ಮಾಡುವುದನ್ನು ಬಿಟ್ಟು ಒಂದು ಹೊಂಬಣ್ಣದ ಹೆಣ್ಣಿಗೆ ಆಸೆ ಪಡುತ್ತಿರುವೆಯಲ್ಲ, ನೀನು ಮನುಷ್ಯನಲ್ಲ, ಮೃಗ. ನಿನ್ನ ಹೆತ್ತಪ್ಪ ನಿನ್ನಂತ ಮಗನಿಗೆ ಜನ್ಮವೆತ್ತಿದ್ದಕ್ಕೆ ನೀ ರೀತಿ ಮಗನಾಗಿ ಋಣ ತೀರಿಸುವೆಯಾ? ಹೌದು, ನಾನು ನನ್ನ ಹೆತ್ತಪ್ಪನ ಋಣ ತೀರಿಸಬೇಕೆಂದರೆ ಆ ಗೌಡ ಪ್ರತಾಪನ ಕೊಲೆಯಾಗಲೇಬೇಕು. ನನಗೆ ಯಾವ ಆಸ್ತಿಯೂ ಬೇಡ, ಯಾವ ಹೆಣ್ಣಿನ ಪ್ರೀತಿಯೂ ಬೇಡ. ನನಗ್ಯಾರು ಬೇಡ ಬೇಡ. ನನ್ನ ತಂದೆಯ ಆತ್ಮಕ್ಕೆ ಶಾಂತಿ ನೀಡಬೇಕೆಂದರೆ ನನಗ್ಯಾರು ಬೇಡ ಬೇಡ ಬೇಡ. ಓಹೋ, ಹೆಣ್ಣಿನ ರೂಪದಲ್ಲಿದ್ದ ನಾಗಸರ್ಪ ಇಲ್ಲಿಗೇಕೆ ಬಂತು? ಕುಮಾರ್, ನೀನೇಕೆ ಬಂದೆ ಇಲ್ಲಿಗೆ? ಯಾಕುಮಾರ್, ನಿಮ್ಮ ಮನಸ್ಸು ಇನ್ನೂ ಕರಗಲಿಲ್ವೇ? ಕರಗಲು ನನ್ನ ಹೃದಯವೇನು ಬೆಣ್ಣೆಯಲ್ಲ, ಬಂಡೆಗಲ್ಲು ಎಂದಾದರೂ ಕರಗಬಹುದೇ? ನೋಡಿ, ನಿಮ್ಮ ಮನಸ್ಸಿಗೆ ಆದ ಗಾಯ ನನಗೆ ಅರ್ಥವಾಗ್ತದೆ ನಿಜ. ಆದರೆ ಅದಕ್ಕೆ ನನಗೆ ಯಾಕೆ ಈ ರೀತಿ ಶಿಕ್ಷೆ ಕೊಡ್ತಾ ಇದ್ದೀರಾ? ನೋಡಿ, ನಾನು ನಿಮ್ಮನ್ನ ಮನಸಾರೆ ಪ್ರೀತಿಸ್ತಾ ಇದ್ದೀನಿ. ದೀಪಾ, ನಾನು ನಿನಗೆ ಕೊನೆಯದಾಗಿ ಹೇಳುವೆ, ನನ್ನನ್ನು ಈ ರೀತಿ ಕಾಡಬೇಡ. ನಾನು ನಿನ್ನನ್ನು ಪ್ರೀತಿಸುವುದಿಲ್ಲ. ನಾನೇನಂತ ತಪ್ಪು ಮಾಡಿದ್ದೀನಿ ಅಂತ ನೀವು ನನ್ನನ್ನು ಪ್ರೀತಿಸುವುದಿಲ್ಲ? ನಿಮ್ಮದು ವಿಷ ಸರ್ಪದ ವಂಶ, ಅದಕ್ಕೆ ಸಿಹಿಗೂ ವಿಷಕ್ಕೂ ಸಂಬಂಧ ಬೆಳೆಯುವುದಿಲ್ಲ. ನೋಡಿ, ನೀವು ತಪ್ಪು ತಿಳಿದುಕೊಂಡಿದ್ದೀರ. ನನ್ನಣ್ಣ ವಿಷ ಜಂತು ಇದ್ದ ಹಾಗೆ ನಿಜ. ಅದೇನೋ ಹೇಳ್ತಾರಲ್ಲ, ಹೊಂದಲೆ ಹಾಕಿದ ಸವತಿ ಬಳ್ಳಿಯಲ್ಲಿ ಒಂದು ಮಕ್ಕೆ ಬೆಳ್ಳಿ ಹುಟ್ಟಿತಂತೆ. ಹಾಗೆ ನನ್ನ ತಾಯಿ ಹೊಟ್ಟೆಯಲ್ಲಿ ನಮ್ಮಣ್ಣ ಹುಟ್ಟಿದ್ದಾನೆ ನಿಜ. ಆದರೆ ಅದು ಆಕಸ್ಮಿಕವಾಗಿ ಆಗಿದೆ. ನಿನ್ನ ಉಪದೇಶ ನನಗೆ ಬೇಕಾಗಿಲ್ಲ.
ಮೊದಲು ಇಲ್ಲಿಂದ ಹೊರಟು ಹೋಗು. ಐ ಸಿ ಗೆಟ್ ಔಟ್. ಇಲ್ಲ ಇಲ್ಲ ಇಲ್ಲ, ನಾನು ಮಾತ್ರ ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ. ಹಾಗಾದರೆ ನಾನೇ ಹೋಗುವೆ. ಈ ಮನೆಯಿಂದಲ್ಲ, ಈ ಊರಿನಿಂದಲೇ ಹೊರಟು ಹೋಗುವೆ. ನೀನೇ ಇರು, ಆಯ್ತಾ? ಕುಮಾರ ನೋಡಿ, ನಾನಿಷ್ಟು ಹೇಳಿದ ಮೇಲೂ ಸಹಿತ ನಿಮ್ಮ ಮನಸ್ಸು ಕರಗಲಿಲ್ಲ ಅಂದ ಮೇಲೆ ನಾನು ಯಾಕೆ ಬದುಕಬೇಕು? ಸರಿ, ನಿಮ್ಮ ಎದುರುಗಡೆ ಬಂದು ವಿಷ ಕುಡಿದು ನಾನೇ ಸತ್ತು. ತಡೆ ದೀಪ. ಇಲ್ಲ, ನನ್ನನ್ನು ತಡೆಯಬೇಡಿ. ನೀವೇ ನನ್ನ ಪ್ರೀತಿಸುವುದಿಲ್ಲ ಅಂದ ಮೇಲೆ ನಾನು ಬದುಕಿದ್ದು ಪ್ರಯೋಜನವೇನು? ನೀವೇ ಹೇಳಿ. ಎಂತ ಕೆಲಸ ಮಾಡುತ್ತಿರುವೆ ದೀಪ? ನಾನು ನಿನ್ನ ಮನಸ್ಸನ್ನರಿಯದೆ ಸಿಟ್ಟಿನಲ್ಲಿ ದೂರ ತಳ್ಳುತ್ತಿದ್ದೆ. ಸಿಟ್ಟೆಂಬ ಶಬ್ದವನ್ನೇ ಸುಟ್ಟು ಹಾಕಿತು ಈ ನಿನ್ನ ಪ್ರೀತಿ. ದೀಪ, ನಾನು ನಿನ್ನನ್ನು ಪ್ರೀತಿಸುವೆ. ನನ್ನ ಮಾತು ಸತ್ಯ ದೀಪ. ನನ್ನನ್ನು ನಂಬು ದೀಪ, ನಂಬು. ಇಷ್ಟು ಹೇಳಿದ್ರಲ್ಲ, ಅಷ್ಟೇ ಸಾಕು. ನೋಡಿ, ನಾನು ನಿಮಗೋಸ್ಕರ ಏನು ತಂದಿದ್ದೀನಿ ಗೊತ್ತಾ? ಏನದು ದೀಪ? ಇದು ಆಹಾ, ನೀವೀಗ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ರಿ ಗೊತ್ತಾ? ನನ್ನ ಕಣ್ಣಿನಲ್ಲಿ ಮಹಾರಾಜರ ಥರ ಕಾಣ್ತಾ ಇದ್ದೀರಾ. ಇದೇ ಸಂತೋಷದಲ್ಲಿ ನನಗೊಂದು ಸಿಹಿ ಮುತ್ತನ್ನು ಕೊಡಬಾರ್ದೇ? ಆಯ್ತು ದೀಪ. ನನ್ನಲವೇ ನನ್ನ ಚಲುವೆ ಬಳಿ ಬಳಿ ಬಂದು ಸಿಹಿ ಮುತ್ತು ನೀಡು. ಸಿಹಿ ಮುತ್ತಿನ ಕಾಣಿಕೆ ನೀ ಬಾರೆ ನನ್ನ ಸನಿಹಕ್ಕೆ.
ಮನಸ್ಸು ನಗದಿದ್ದ ಸಿಹಿ ಮುತ್ತಿನ ನೀವು ಶ್ರೀಮಂತರು, ಆ ಆಕಾಶ ಬಿದ್ದಂತೆ. ನಾನು ಬಡವ, ಈ ಭೂಮಿ ಇದ್ದಂತೆ. ಆಕಾಶ ಭೂಮಿ ಒಂದಾಗಲು ಸಾಧ್ಯವೇ ದೀಪ? ಅದೇಕೆ ಸಾಧ್ಯವಿಲ್ಲ? ಅದು ಅಲ್ಲಿ ನೋಡಿ, ಆ ಆಕಾಶ ಆ ಭೂಮಿ ಎರಡು ಒಂದಾಗಿದೆ ಅಲ್ವೇ? ದೀಪ, ನಾನೊಬ್ಬ ಬಡವ, ಮೇಲಾಗಿ ಅನಾಥ. ಈ ಬಡವನೊಂದಿಗೆ ಹುಲ್ಲುಗುಡಿಸಿನಲ್ಲಿ ಜೀವನ ಮಾಡುವೆಯ? ನೋಡಿ, ಜೀವನದಲ್ಲಿ ಬಡವ ಶ್ರೀಮಂತ ಅನ್ನುವುದು ಇಲ್ಲ. ಯಾವ ಭೇದ ಭಾವವಿಲ್ಲದೆ ನಾನು ನಿಮ್ಮೊಂದಿಗೆ ಸುಖವಾಗಿರ್ತೀನಿ ಅನ್ನುವ ನಂಬಿಕೆ ನನಗಿದೆ. ನಾವಿಬ್ಬರೂ ಸೇರಿ ಶಾಶ್ವತ ಸುಖ ಪಡೆದುಕೊಂಡ್ರೆ ಅಷ್ಟೇ ಸಾಕು. ನೀನೊಂದು ಅರಳುತ್ತಿರುವ ಹೂವು, ನಾನೊಂದು ದುಂಬಿಯಾಗಿ ಬಂದು ನಿನ್ನ ಮಕರಂದವನ್ನು ಹೀರಿದರೆ ನಿನಗೆ ಸ್ವರ್ಗ ಸುಖ ಸಿಗಬಹುದು. ಮುಂದೆ ನಮ್ಮ ಬಡತನದ ಜೀವನದಲ್ಲಿ ಹಲವಾರು ತೊಂದರೆಗಳು ಬರಬಹುದು. ಅದಕ್ಕಾಗಿ ವಿಚಾರಿಸಿ ನೋಡೆಂದು ನಾನು ಮೊದಲೇ ಹೇಳುತ್ತಿರುವೆ. ನೋಡಿ ಕುಮಾರ, ನೀವೇನೇ ಹೇಳಿದ್ರು ಸಹಿತ, ಎಷ್ಟೇ ಕಷ್ಟ ಬಂದರೂ ಸಹಿತ ಪರವಾಗಿಲ್ಲ. ಹೆತ್ತವರ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನಾನೆಂದಿಗೂ ನಿಮ್ಮ ಕೈ ಬಿಡೋದಿಲ್ಲ. ಅದಕ್ಕಂದೆ ದೀಪ, ಇನ್ನು ಮುಂದೆ ಯಾವುದಕ್ಕೂ ಭಯಪಡುವ ಕಾರಣವೇ ಇಲ್ಲ. ಸರಿ ನೋಡಿ, ನಾನು ನಿಮಗೊಂದು ಮಾತು ಹೇಳಬೇಕು. ನಿಮ್ಮ ತಂದೆಯವರ ಆಸ್ತಿಯನ್ನ ಎಲ್ಲ ತೆಗೆದುಕೊಂಡು ನಿಮ್ಮನ್ನ ಬೀದಿ ಪಾಲು ಮಾಡಿದ ನಮ್ಮಣ್ಣ. ಅದಕ್ಕೋಸ್ಕರ ಆಸ್ತಿ ಪತ್ರವನ್ನ ನಾನು ಕದ್ದು ತಂದಿದ್ದೀನಿ, ತೆಗೆದುಕೊಳ್ಳಿ. ದೀಪ, ಇದು ನಿಮ್ಮಣ್ಣನಿಗೆ ಗೊತ್ತಾದರೆ ನಿನ್ನನ್ನು ಸುಮ್ಮನೆ ಬಿಡುವನೆ? ಬಿಡೋದಿಲ್ಲ. ಏನು ಮಾಡಬಹುದು? ನನ್ನ ಕೊಲ್ಲಬಹುದು, ನನ್ನ ಪ್ರಾಣವನ್ನೇ ತೆಗಿಬಹುದು. ಅಷ್ಟೇ ಮಾಡ್ತಾನೆ ಹೊರತು ಬೇರೆ ಏನು ಮಾಡುವುದಿಲ್ಲ ತಾನೆ. ದೀಪ, ಬರೀ ನಿನ್ನನ್ನು ಮುಟ್ಟುವುದಲ್ಲ, ದೀಪ, ನಿನ್ನನ್ನು ಕೊಂದು ಹಾಕುವುದಲ್ಲ. ಬರೀ ನಿನ್ನನ್ನು ಮುಟ್ಟಿದರೆ ಅವನನ್ನು ಮೆಟ್ಟಿ ಸೀಳಿ ಸುಟ್ಟು ಹಾಕುವೆ. ಆಯಿತು ದೀಪ, ಇನ್ನು ಮುಂದೆ ನನ್ನ ಹೊಲವನ್ನು ನಾನೇ ಬಿತ್ತಿ ಬೆಳೆಯುವೆ. ಹಾ, ನೀವೊಬ್ಬರೇ ಬೆಳೆಸ್ತೀರಾ? ಅಂದ್ರೆ ನಾನು ನಿಮ್ಮ ಜೊತೆ ದುಡಿಯುವುದು ಬೇಡವೇ? ಛೀ ಹುಚ್ಚಿ, ಅದೆಲ್ಲ ಈಗಲ್ಲ, ಮುಂದೆ. ನೋಡು ದೀಪ, ನೀನೀಗ ಬಂದು ತುಂಬಾ ಹೊತ್ತಾಯಿತು. ಇದು ನಿಮ್ಮಣ್ಣನಿಗೆ ಗೊತ್ತಾದರೆ ನಿನಗೆ ತೊಂದರೆ. ನೀನೀಗ ಮನೆಗೆ ಹೋಗು. ಮುಂದೆ ಶಿಕ್ಷೆಗೆ ಗುರಿಯಾಗಬೇಡ. ನಿಮಗೋಸ್ಕರ ಯಾವ ಶಿಕ್ಷೆ ಬೇಕಾದರೂ ನಾನು ಪಡಿತೀನಿ. ಆದರೆ ಕೊನೆವರೆಗೂ ನಿಮ್ಮ ಕೈ ಹಿಡಿದಿರಬೇಕೆನ್ನುವುದೇ ನನ್ನ ಆಸೆ. ಆಯ್ತು ದೀಪ, ಇದೇ ಸಮಯದಲ್ಲಿ ಒಂದು ಸುಂದರ ಗೀತೆಯನ್ನು ಹಾಡಿ ನನ್ನ ಮನ ತನಿಸಬಾರದೆ? ಹೌದಾ? ನೂರಾರು
ಗೆಳತಿ ಹೃದಯವು ಎಂದಿಗೂ ಸುಂದರ ಹೃದಯವು ಎಂದಿಗೂ ಸುಂದರ ಈ ಕಣ್ಣಿನ ಸುಂದರ ನೀ ಸುಂದರ ನಾನಿನ್ನು ಬರ್ತೀನಿ. ಆಯ್ತು, ಹೋಗಿ ಬಾ. ಬಾಯ್ ಬಾಯ್. ಬಟ್ ನನ್ನ ಕರ್ತವ್ಯ ನಿಷ್ಠೆಗೆ ದ್ರೋಹ ಬಗೆಯಬಾರದು. ನಾನು ನಿಷ್ಠಾವಂತ ಪೊಲೀಸ್ ಅಧಿಕಾರಿಯಾಗಿ ಬಡಬಗ್ಗರ ಮೇಲೆ ಬಡಬಗ್ಗರ ಆಸ್ತಿ ಪಾಸ್ತಿ ನುಂಗಿದ ಗೋಮುಖ ವ್ಯಾಘ್ರಗಳನ್ನು ಮತ್ತು ಭ್ರಷ್ಟ ರಾಜಕಾರಿಗಳನ್ನು ಪ್ರತಿಯೊಂದು ಊರಿನಲ್ಲಿರುವ ಶ್ರೀಮಂತರ ಸೊಕ್ಕನ್ನು ಅಡಗಿಸಲೇಬೇಕು. ಈಗ ನಾನು ಊರಿಗೆ ಹೋಗಲೇಬೇಕು. ನನ್ನ ರವಿಯನ್ನು ನೋಡಿ ನಾನು PSI ಆಗಲು ಕಾರಣರಾದ ಪ್ರೇಮರಾಜರಿಗೆ ನನ್ನ ಕೃತಜ್ಞತೆ ತಿಳಿಸಿ ಬರಬೇಕು. ಹಾಯ್ ಪ್ರೇಮರಾಜ್. ಹಾಯ್ ಮೋಹನ್, ನಿನ್ನ ಛಲ ತೀರಿದೆ? ನನ್ನ ಛಲ ತೀರಲು ಕಾರಣ ನೀವೇ ಅಲ್ಲವೇ? ಇಲ್ಲ, ನಿನ್ನ ಶ್ರಮವೇ ನಿನ್ನ ಛಲ ತೀರಲು ಕಾರಣ. ಅಂದು ನೀವು ನನ್ನ ಪಾಲಿನ ದೇವರಂತೆ ಭೇಟಿಯಾಗಿ ನೀವು ಒಂದು ಕಂಪ್ನಿ ಕೆಲಸಕ್ಕೆ ಕಳಿಸದಿದ್ದರೆ ನಾನು ಈ ಮಟ್ಟಕ್ಕೆ ಬರ್ತಿರ್ಕಿಲ್ಲ ಸರ್. ಆಗಲಿ ಮೋಹನ್, ಈಗಲಾದರೂ ಊರಿಗೆ ಬರುತ್ತೀಯೋ? ಇನ್ನು ಮುಂದೆ ಧಾರಾಳವಾಗಿ ಬರುತ್ತೇನೆ ಅಂದಂತೆ ತಾವು ಆರಾಮ ತಾನೆ? ನನ್ನ ರವಿ ವಿಷಯ ಏನಾದರೂ ನಿಮಗೆ? ರವಿಯ ವಿಷಯ ನನಗೆ ಗೊತ್ತಿಲ್ಲ, ಆದರೆ ನನ್ನ ತಂಗಿ ಅಂತೂ ಗೌಡ ಪ್ರತಾಪರ ಮಾತಿಗೆ ಮರಳಾಗಿ ಅವರ ಬೆನ್ನು ಹತ್ತಿ ಹೋಗಿದ್ದಾಳೆ. ಏನು ಸರ್, ನಿಮ್ಮ ತಂಗಿ ನಿಮ್ಮ ಮಾತು ಕೇಳಲಿಲ್ಲವೇ? ಇಲ್ಲ, ನನ್ನ ಮಾತನ್ನು ಮೀರಿ ಅವಳು ಅವರ ಬೆನ್ನು ಹತ್ತಿ ಹೋಗಿದ್ದಾಳೆ.
ಗೌಡ ಪ್ರತಾಪ್, ಎಲ್ಲಿ ನಿಮಗೆ ಉಳಿಗಾಲವಿಲ್ಲ. ಬರುತ್ತೇನೆ ನಿಮ್ಮ ಪಾಲಿನ ಅಮಲಾಗಿ. ಒಂದೇ ಕೈಯಿಂದ ಚಪ್ಪಾಳೆ ತಟ್ಟಿದರೆ ಶಬ್ದ ಹೊರಬರಲಾರದು. ನಿನ್ನ ಕೈ ಜೊತೆ ಸದಾ ನನ್ನ ಕೈ ಇರುತ್ತದೆ. ನೀವು ಇಷ್ಟು ಹೇಳಿದರೆ ಸಾಕು. ಇದೇ ವಾರದಲ್ಲಿ ಇದೇ ಊರಿಗೆ ಟ್ರಾನ್ಸ್ಫರ್ ಆಗಿ ಬರುತ್ತೇನೆ. ಆಗಲಿ ಮೋಹನ್, ಮುಂದೆ ಹೋಟೆಲ್ ಇದೆ, ಟೀ ಕುಡಿಯೋಣ ಬಾ. ಆಯ್ತು, ನಡೆಯಿರಿ ಸರ್.